ಓಂ ಶಾಂತಿ. ಡೇಟ್ ಆಗಿದೆ 28 ಜುಲೈ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, अपवित्रता और वियोग को संहार करने वाली शक्तियाँ ही असुर संहारणी है. ಬಾಬಾ ಹೇಳ್ತಾರೆ, ಅಪವಿತ್ರತಾ ಮತ್ತು ವಿಯೋಗ. ಅಪವಿತ್ರತಾ ಅಂತಂದ್ರೇನು? ನಮ್ಮಲ್ಲಿರ್ತಕ್ಕಂಥ ವಿಕಾರಗಳು. ಮತ್ತು ವಿಯೋಗ, ಯಾರ ಜೊತೆ ವಿಯೋಗ ಆಗೋದು? ಪರಮಾತ್ಮನ ಜೊತೆ ವಿಯೋಗ. ಯೋಗ ವಿಯೋಗ. ಯೋಗ ಅಂದರೆ ಕನೆಕ್ಷನ್, ವಿಯೋಗ ಅಂದರೆ ಕನೆಕ್ಷನ್ನಿಂದ ಬಿಟ್ಟು ಹೋಗೋದು. अपवित्रता और वियोग को संहार करने वाली शक्तियाँ ही असुर संहारणी है. ಸಂಹಾರಣಿ ಅಂದರೆ ಸಂಹಾರ ಮಾಡೋರು. ಬಾಬಾ ಹೇಳ್ತಾರೆ, ಯಾರು ಅಪವಿತ್ರತಾ ಮತ್ತು ವಿಯೋಗವನ್ನು ಸಂಹಾರನ ಮಾಡ್ತಾರೋ ಆ ಶಕ್ತಿಯರಿಗೆ ಏನಂತ ಹೇಳ್ತಾರೆ? असुर संहारणी ಅಂತ ಹೇಳ್ತಾರೆ. बाप द्वारा आने से ही मुख्य 2 वरदान कौन से मिले हैं? ಪವಿತ್ರ ಭವ, ಯೋಗಿ ಭವ. ಬಾಪ್ ದಾದಾರವರ ಮುಖಾಂತರ ಮುಖ್ಯವಾಗಿ 2 ವರದಾನ ಸಿಕ್ಕಿದಾವೆ. ಅವು ಯಾವುವು? ಪವಿತ್ರ ಭವ, ಉನ್ ಮುಖ್ಯ 2 ವರದಾನೋ ಕೋ ಜಾನ್ತೆ ಹೋ? ಆ ಮುಖ್ಯ 2 ವರದಾನಗಳು ನಿಮಗೆ ಗೊತ್ತಿದ್ದಾವ? ಪೆಹಲೆ ಪೆಹಲೆ ಆನೆ ಸೆ ಯಹಿ 2 ವರದಾನ ಮಿಲೆ ಹೇ. ಮೊದಲು ಬಂದಾಗ ನಮಗೆ ಈ 2 ವರದಾನಗಳು ಸಿಕ್ಕಿದವು. ಆ ವರದಾನಗಳು ಯಾವುವು? ಯೋಗಿ ಭವ ಮತ್ತು पवित्र भव. दुनिया वालों को भी 1 सेकंड में 35 वर्षों के ज्ञान का सार इन्हीं शब्दों में सुनाती हो ना. दुनिया वालों को, ಹೊರಗಡೆ ಜಗತ್ತಿಗೆ 1 ಸೆಕೆಂಡ್ನಲ್ಲಿ 35 ವರ್ಷ ಜ್ಞಾನದ ಸಾರ ಏನಾಗಿದೆ? 35 ವರ್ಷಗಳ ಜ್ಞಾನದ ಸಾರ ಏನಾಗಿದೆ? ಯೋಗಿ ಭವ, ಪವಿತ್ರ, ಯೋಗಿಯಾಗಿ ಪವಿತ್ರರಾಗಿ ಅನ್ನೋದೇ ಶಬ್ದ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪುರುಷಾರ್ಥ ಕಾ ಲಕ್ಷ್ಯ ವ ಪ್ರಾಪ್ತಿ ಭಿ ಯಹಿ ಹೇ. ಈ ಪುರುಷಾರ್ಥದ ಗುರಿ ಏನು? ಪವಿತ್ರ ಆಗೋದು, ಯೋಗಿ ಆಗೋದು. ಇದೇ ಆಗಿದೆ ಅಲ್ಲ, ಪ್ರಾಪ್ತಿನೂ ಅದೇ ಆಗಿದೆ. ವ ಸಂಪೂರ್ಣ ಸ್ಟೇಜ್ ವ ಸಿದ್ಧಿ ಕಿ ಪ್ರಾಪ್ತಿ ತೋ ಯಹಿ ಹೋತಿ ಹೇ. ಸಂಪೂರ್ಣ ಸ್ಥಿತಿ, ಸಿದ್ಧಿ ಏನು? पवित्र योगी. तो जो पहले आने से वरदान मिलने व स्मृति दिलाई कि आप सभी आत्माओं का वास्तविक स्वरूप यही है. ನಮ್ಮದು ಒರಿಜಿನಲ್ ಸ್ವರೂಪನೇ ಏನು? ಪವಿತ್ರ ಮತ್ತು ಯೋಗಿ ಅಂತ ಹೇಳ್ತಾರೆ ಬಾಬಾ. ಇದು ಮೊಟ್ಟ ಮೊದಲು ನಮಗೆ ಸ್ಮೃತಿ ಇರಬೇಕು. ಬಾಬಾ ಹೇಳ್ತಾರೆ, क्या वह पहली स्मृति व यह वरदान प्राप्त करते जीवन में यह दोनों की बातें धारण कर ली है? ಬಾಬಾ ಕೇಳ್ತಾರೆ, ಮೊಟ್ಟ ಮೊದಲು ಬಾಬಾ ಏನು 2 ವರದಾನಗಳನ್ನು ಕೊಟ್ಟಿದ್ರು, ಅವುಗಳನ್ನು ಸ್ಮೃತಿನಲ್ಲಿ ಇಟ್ಕೊಂಡು ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡು ಜೀವನದಲ್ಲಿ 2 ಶಬ್ದಗಳ ಧಾರಣೆ ಮಾಡ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಪವಿತ್ರತಾ ಶಕ್ತಿ, ಯೋಗಿ धारणे ಮಾಡ್ಕೊಂಡಿದ್ರೇನು? अर्थात योगी भव और पवित्र भव. ऐसी जीवन बन गई है कि अभी बना रही हो. ನಾನು ಸದಾ ಯೋಗಿಯಾಗಿದ್ದೀನಿ, ನಾನು ಸದಾ ಪವಿತ್ರ ಆಗಿದ್ದೀನಿ ಅಂಥ ಜೀವನ ನಡೆಸಿದ್ದೀರೋ ಅಥವಾ ಇನ್ನೂ ಧಾರಣೆ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಹೈ ತೋ ಬಹುತ್ ಕಾಮನ್ ಬಾತ್. ಭಾಳ ಸಹಜ ಇದೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಸಹಜ ಇದೆ? ನನ್ನ ಆತ್ಮನ ಒರಿಜಿನಲ್ ಸ್ವರೂಪನೇ ಏನು? ಪವಿತ್ರತಾ. ಬಾಬಾ ಹೇಳ್ತಾರೆ, ಧಾರಣಾ ಮೂರ್ತ ಬನ್ ಗಯೇ ಹೋ ವ ಅಭಿ ಧಾರಣ ಕರ್ ರಹೇ ಹೋ. ಧಾರಣಾ ಮೂರ್ತ ಆಗಿಬಿಟ್ಟಿದ್ದೀರೋ ಅಥವಾ ಇನ್ನೂ ಧಾರಣ ಮಾಡ್ಕೊಳ್ಬೇಕು. ಬಾಬಾ ಕೇಳ್ತಾರೆ, ಹೈ ತೋ ಬಹುತ್ ಕಾಮನ್ ಬಾತ್. ಸಾರೆ ದಿನ್ ಮೇ ಅನೇಕ ಬಾರ್ ಯಹ 2 ಬಾತೆ ವರ್ಣನ್ ಕರ್ತೆ ಹೋಂಗೆ. ಇಡೀ ದಿನದಲ್ಲಿ ಬಹಳಷ್ಟು ಸಲ ಈ 2 ಮಾತುಗಳ ಬಗ್ಗೆ ನಾವು ವರ್ಣನೆ ಮಾಡಿರ್ತೀವಿ. ತೋ ಯಹ 2 ಬಾತೆ ಧಾರಣ ಹೋ ಗಯಿ ಹೇ ವ ಹೋ ರಹಿ ಹೇ. ಬಾಬಾ ಇವತ್ತು ಈ 2 ಮಾತುಗಳ ಮೇಲೇ ಜೋರು ಕೊಡ್ಲಿಕ್ಕೆ
ಪವಿತ್ರ ಭವ ಯೋಗಿ ಭವ. ಧಾರಣ ಮಾಡ್ಕೊಂಡಿದ್ದೀರೋ ಧಾರಣ ಮಾಡ್ಕೊಳ್ಬೇಕು, ಧಾರಣ ಮಾಡ್ಕೊಂಡಿದ್ದೀರೋ ಧಾರಣ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಅಗರ್ ಯೋಗಿಪನ್ ಮೇ ಜರಾ ಭಿ ವಿಯೋಗ ಹೇ, ಯೋಗದಲ್ಲಿ ಸ್ವಲ್ಪ ವಿಯೋಗ ಇದೆ ಏನು ಇದ್ರೂ ಕೂಡ ಏನಂತಾರೆ ಬಾಬಾ, ಭೋಗಿತೋ ನಹಿ ಕಹೆಂಗೆ. ನೋಡ್ರಿ ಬಾಬಾ, ಒಂದು ಸ್ವಲ್ಪ ವಿಯೋಗ ಆದ್ರೂ ಕೂಡ ಏನಂತೆ, ಭೋಗಿ ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर योगीपन में जरा भी वियोग है भोगी तो नहीं कहेंगे. बाकी रही यह 2 स्टेज, तो कब माया योगी से वियोग बना देती है. ಮಾಯೆ ಯಾವಾಗ ನಮ್ಮನ್ನು ವಿಯೋಗಿಯನ್ನಾಗಿ ಮಾಡ್ತದೆ. ಬಾಬಾ ಹೇಳ್ತಾರೆ, तो योग के साथ अगर वियोग भी है तो योगी कहेंगे क्या. ಯೋಗ ಮಾಡೋದು ವಿಯೋಗ ಆಗೋದು, ಯೋಗ ಮಾಡೋದು ವಿಯೋಗ, ಈ ಥರ ಮಾಡಿದರೆ ನಿಮಗೆ ಯೋಗಿ ಅಂತಾರೇನು. आप लोग स्वयं ही औरों को सुनाती हो कि अगर पवित्रता में जरा भी अपवित्रता है तो उसको क्या कहेंगे. ನೀವು ಬ್ರಾಹ್ಮಣಾತ್ಮಗಳು ಎಲ್ಲರಿಗೂ ಹೇಳ್ತೀರಾ, ಏನಂತ ಹೇಳ್ತೀರಾ, ಪವಿತ್ರದಲ್ಲಿ ಸ್ವಲ್ಪನೋ ಅಪವಿತ್ರತಾ ಇದ್ದರೆ ಅದಕ್ಕೆ ಏನಂತ ಹೇಳ್ತಾರೆ. अभी भी वियोगी हो, अभी भी वियोगी हो क्या. ಇನ್ನು ಯೋಗಿ ಆಗೇ ಇಲ್ಲೇನು, ಇನ್ನು ವಿಯೋಗಿನೇ ಇದ್ದೀರೇನು. ವಾ ವಿಯೋಗಿ ಬಂಜಾತೆ ಹೋ ಕ್ಯಾ, ಮತ್ತೆ ವಿಯೋಗಿ ಆಗ್ತಿರೇನು. ಬಾಬಾ ಹೇಳ್ತಾರೆ, चक्रवर्ती राजा बनने के संस्कार होने कारण दोनों में ही चक्र लगाती हो क्या. ಬಾಬಾ ಹೇಳ್ತಾರೆ, ಚಕ್ರ ತಿರುಗಿಸು ಚಕ್ರವರ್ತಿ ಆಗಬೇಕು ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ, ಎರಡು ಕಡೆ ಚಕ್ರ ಲಗಾತಿ ಹೋ ಕ್ಯಾ. ಕಬ್ ಯೋಗ ಮೇ ಕಬ್ ವಿಯೋಗ ಮೇ, ಇದು ಚಕ್ರ ಅಂತ ತಿಳ್ಕೊಂಡ್ರೆ ಏನಂತಾರೆ ಬಾಬಾ, ಒಮ್ಮೆ ಯೋಗ ಮಾಡೋದು ಒಮ್ಮೆ ವಿಯೋಗ ಆಗೋದು. आप लोग विश्व के सर्वात्माओं को इस चक्र से निकालने वाले हो ना. ನೀವೆಲ್ಲ ಏನಿದ್ದೀರಾ, ಇಡೀ ವಿಶ್ವದ ಆತ್ಮಗಳನ್ನು, ಈ ಚಕ್ರದಲ್ಲಿ ಇರುವಂಥವರನ್ನು ಏನು ಮಾಡಬೇಕಾಗಿದೆ, ಹೊರಗೆ ತಗೊಂಡು ಬರಬೇಕಾಗಿದೆ. ಅವರೆಲ್ಲ ಏನಾಗಿದ್ದಾರೆ, ವಿಯೋಗಿ ಆಗಿಬಿಟ್ಟಿದ್ದಾರೆ. ಪರಮಾತ್ಮನಿಗೆ ಅವ್ರಿಗೆ ಕನೆಕ್ಷನ್ನೇ ಇಲ್ಲ. ನಾವೇನು ಮಾಡಬೇಕಾಗಿದೆ, ಕನೆಕ್ಷನ್ನ ಜೋಡಿಸ್ಬೇಕು, ಆ ವಿಯೋಗದಿಂದ ಹೊರಗೆ ತಕ್ಕೊಂಡು ಬರಬೇಕು. ಕಬ್ ಯೋಗ ಮೇ ಕಬ್ वियोग में आप लोग विश्व के सर्वात्माओं को इस चक्र से निकालने वाले हो ना, कि बाप निकालने वाला है और आप चक्र लगाने वाले हो. ಬಾಬಾ ಒಬ್ಬರೇ ಬಂದು ನಿಮ್ಮನ್ನು ವಿಯೋಗದಿಂದ ಈ ಕಡೆ ಕರ್ಕೊಂಡು ಬರಬೇಕು, ಮತ್ತು ನೀವು ಹೋಗಿ ಚಕ್ರ ತಿರುಗಿಸೋರೇನಂತ ಕೇಳ್ತಾರೆ ಬಾಬಾ. ಯಾವ ಚಕ್ರ ನಾ, ಇಲ್ಲಿ ಚಕ್ರ ಬರ ಹೇಳ್ತಾರೆ ಬಾಬಾ. ಯೋಗ ವಿಯೋಗದ ಚಕ್ರ ತಿರುಗಿಸಾಗುತ್ತೀರ ಏನಂತ ಕೇಳ್ತಾರೆ ಬಾಬಾ. ಏನು ಹೇಳ್ತಾರೆ ಬಾಬಾ, ಬಾಪ್ ನಿಕಾಲ್ನೆ ವಾಲಾ ಹೈ. ಈ ಚಕ್ರದಿಂದ ಬಾಬಾ ನಮಗೇನು ಮಾಡಿದರು, ಹೊರಗೆ ತಕ್ಕೊಂಡು ಬಂದರು. ನೀವು ಚಕ್ರ ಲಗಾನೆ ಹೋಗ್ಯಾ, ನೀವು ಮತ್ತದೇ ಚಕ್ರ ತಿರುಗಿಸ್ಕೊತ ಕೂಡಾಕತ್ತೀರೇನು. ಯಾವ ಚಕ್ರ, ಒಮ್ಮೆ ಯೋಗದಲ್ಲಿ ಬರೋದು ಮತ್ತು ಹೊಳ್ಳಿ ವಿಯೋಗದಲ್ಲಿ ಹೋಗೋದು. तो जो चक्र से निकालने वाले हैं वह स्वयं भी चक्र लगाते हैं. ನೀವು ಅವರಿಂದ ಏನು ಮಾಡಬೇಕು, ಚಕ್ರದಿಂದ ಹೊರಗೆ ತಕ್ಕೊಂಡು ಬರಬೇಕು. ಅದ್ರ ಬದಲು ನೀವೇನು ಮಾಡ್ಲಿಕ್ಕತ್ತೀರಿ, ನೀವು ಚಕ್ರ ತಿರುಗಿಸಾಗುತ್ತೀರಿ ಅಂತಾರೆ ಬಾಬಾ. तो फिर सभी को निकालेंगे कैसे. ನೀವೇನ ಚಕ್ರ ತಿರ್ಗೋದು ಕೂತ್ರೆ ಅವರನ್ನು ಹೆಂಗೆ ಹೊರಗೆ ತಕ್ಕೊಂಡು ಬರೋರು. जैसे भक्ति मार्ग के अनेक प्रकार के व्यर्थ चक्रों से निकल चुके हो. ಹೌದೋ ಇಲ್ವೋ, ಇನ್ನೂ ಬಂದಿವೋ ಇನ್ನೂ ಇಲ್ಲ. ಭಕ್ತಿ ಮಾರ್ಗದ ಎಲ್ಲ ಚಕ್ರಗಳಿಂದ ಹೊರಗೆ ಬಂದಿದ್ದೀರಲ್ಲ ನೀವು ಈಗ, निकल चुके हो. तब ही अपने निश्चय और नशे के आधार पर सभी को चैलेंज करती हो कि इन भक्ति से चक्रों से छूटो. ನೀವು ಇವಾಗ ಸಂಪೂರ್ಣವಾಗಿ ಎಲ್ಲ ಭಕ್ತಿಯ ಚಕ್ರಗಳಿಂದ ಹೊರಗೆ ಬಂದು ಉಳಿದವರನ್ನು ಎಲ್ಲ ಏನು ಮಾಡಬೇಕಾಗಿದೆ, ಆ ಚಕ್ರದಿಂದ ಬಿಡಿಸ್ಬೇಕು. ಐಸೆ ಹಿ ವಹ ಹೇ ತನ್ ದ್ವಾರ ಚಕ್ರ ಕಾಟ್ನ ಅವ್ರ ಯಹ ಹೇ ಮನ್ ದ್ವಾರ ಚಕ್ರ ಕಾಟ್ನ. ಭಕ್ತಿದೇನಾಗಿದೆ,
ಭಕ್ತಿ ಮಾಡೋದ್ರಿಂದ ಬಿಡಿಸೋದು ಅದು ಸ್ಥೂಲದ್ದಾಗ್ತದೆ. ಇಲ್ಲಿ ಬಾಬಾ ಹೇಳ್ತಾರೆ ಯೋಗ ವಿಯೋಗ ಅಂದರೆ ಇದು ಎದರ ಚಕ್ರ? ಮನಸ್ಸಿನ ಚಕ್ರ ಅಂತ ಹೇಳ್ತಾರೆ ಬಾಬಾ. तो तन द्वारा चक्र लगाना आप छोड़ दिया. ತನ್ ದ್ವಾರ ಅಂತಂದ್ರೆ ಕಾಲುಗಳಿಂದ ಆ ಗುಡಿ ಈ ಗುಡಿ, ಈ ಕಡೆ ಗುಡಿ ಆಗೋಣ, ಆ ಕಡೆ ಗುಡಿ ಹೋಗೋದು, ಆ ಕಡೆ ಗುಡಿ ಆಗೋಣ, ಆ ಚಕ್ರ ಮಾಡಿ ಹಾಕ್ತಿದ್ವಿ ಅಲ್ಲ ನಾವು. ಈಗ ಇಲ್ಲಿ ಬಂದಮೇಲೆ ಯಾವ ಚಕ್ರ ಶುರುವಾಗಿದೆ? ಯೋಗ ವಿಯೋಗದ ಚಕ್ರ ಶುರುವಾಗೈತಿ ಇಲ್ಲಿ ಬಂದಮೇಲೆ. ಯೋಗ ಮಾಡೋದು ವಿಯೋಗ ಆಗೋದು ಅದು ಹೇಳ್ತಾರೆ ಬಾಬಾ. ऐसे ही वह है तन का द्वारा चक्र काटना और यह है मन द्वारा चक्र काटना. तो तन द्वारा चक्र लगाना अब छोड़ दिया. ಗುಡಿ ಹೋಗೋದಂತೂ ಬಂದ್ ಮಾಡಿವೋ ಏನೋ ಇಲ್ಲೋ ಏನು, ಮತ್ತೆ ಅವಾಗ ಅಲ್ಲಿನೋ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡ್ತಿದ್ದೀವೋ ಅದಕ್ಕೆ ಹೇಳ್ತಾರೆ ಬಾಬಾ. ಬಾಕಿ ಮನ್ ಕಾ ಚಕ್ರ ಅಭಿ ನಹಿ ಛುಟಾ ಹೇ. ಮನಸ್ಸಿನ ಚಕ್ರ ಇನ್ನೂ ಮುಗಿದಿಲ್ಲೇನು. कब वियोग कब योग वह मन द्वारा ही तो चक्र लगाती हो. क्या अब तक भी माया में इतनी शक्ति रही है क्या जो मास्टर सर्वशक्तिवान को भी चक्र में ला देवे? ಮಾಯಾ ಸರ್ವಶಕ್ತಿವಾನ್ ಇದೆಯೋ ಅಥವಾ ನೀವು ಸರ್ವಶಕ್ತಿವಾನೋ ಅಂತ ಕೇಳ್ತಾರೆ ಬಾಬಾ. ಮಾಯಾ ಬರ್ತದೆ ಅಂತಂದ್ರೆ ಯಾರು ಸರ್ವಶಕ್ತಿವಾನಾದರೂ? ಇನ್ನು ಇದೇ ಚಕ್ರದಲ್ಲಿ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಮಾಯೆ ಬಂದು ನಿಮ್ಮಂಥ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳನ್ನು ಮತ್ತು ತನ್ನ ಚಕ್ರದಲ್ಲಿ ಹಾಕ್ಕೊಳ್ಳಿಕತ್ತದೇನು? अब तक माया को इतनी शक्तिशाली देखकर क्या माया मूर्छित करना व माया को हार खिलाना नहीं आता है? ಇಷ್ಟು ದಿವಸ ಆಯಿತು ಬರ್ಲಿಕತ್ತೀರಿ, ಬಾಬನ ಧ್ಯಾನ ಕೇಳ್ತೀರಿ, ಬಾಬನ ಜೊತೆ ಕನೆಕ್ಷನ್ ತಗೊಳ್ತೀರಿ. ಮತ್ತು ಹೇಳ್ತಾರೆ ಬಾಬಾ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ನೋಡಿದ್ದೀರಿ. ಬಾಬಾ ಹೇಳ್ತಾರೆ ಮಾಯೆಯನ್ನು ಮೂರ್ಛಿತ ಮಾಡಬೇಕೋ ಅಥವಾ ಮಾಯೆಯಿಂದ ನಾವು ಮೂರ್ಛೆ ಹೋಗಬೇಕು ಅಂತ ಕೇಳ್ತಾರೆ ಬಾಬಾ. ಅಭಿ ತಕ್ ಭೀ ಉಸ್ಕೋ ದೇಖ್ತೆ ರಹತೆ ಹೋ ಕಿ ಹಮಾರೆ ಊಪರ್ ವಾರ್ ಕರ್ ರಹಿ ಹೇ. ಅಥವಾ ಇನ್ನು ನೋಡ್ಕೋತ ನಿಂತೀರೇನು ಅದು ನಮ್ಮ ಮೇಲೆ ಯುದ್ಧ ಮಾಡ್ತಿದೆ ಮಾಯೆ ಅಂತ. ಬಾಬಾ ಹೇಳ್ತಾರೆ अभी तो आप शक्ति सेना और पांडव सेना को अन्य आत्माओं के ऊपर माया का वार देखते हुए रहम दिल बनकर रहम करने का समय आया है. ಬಾಬಾ ಹೇಳ್ತಾರೆ ನೀವು ಯುದ್ಧ ಮಾಡೋದು ಬಿಟ್ಬಿಡ್ರಿ. ನೀವು ಮತ್ತು ಮಾಯೆ ಜೊತೆ ಯುದ್ಧನೇ ಮಾಡ್ತಿದ್ದೀರೋ ಅಥವಾ ಉಳಿದಂಥ ಎಲ್ಲ ಆತ್ಮಗಳಿಗೆ ನೀವು ಶಕ್ತಿ ಸೇನೆಯರು ಪಾಂಡವ ಸೇನೆಯರು ಏನು ಮಾಡಬೇಕಾಗಿದೆ? ಅವರು ಮಾಯೆಗೆ ವಶೀಭೂತಾಗಿ ಮಾಯೆಯಿಂದ ಕಷ್ಟ ಅನುಭವಿಸ್ತಿದ್ದಾರೆ. ಅವ್ರ ಮೇಲೆ ನಿಮಗೆ ದಯಾ ಬರೋದಿಲ್ಲೇನು? ದಯಾ ಬಂದು ಏನು ಮಾಡಬೇಕು ಅವ್ರಿಗೆ? ಅದರಿಂದ ಬಿಡಿಸ್ಕೊಂಡು ಬರಬೇಕಲ್ಲ ನಾವು. ಅದನ್ನು ಹೇಳ್ತಾರೆ ಆ ಸಮಯ ಈಗ. तो क्या अब तक अपने ऊपर भी रहम नहीं किया है? ನಿಮ್ಮೇಲೆ ನಿಮಗೆ ದಯೆ ಬಂದದೇನು? ಹೆಂಗೆ ದಯೆ ಬರೋದು ನಮ್ಮ ಮೇಲೆ? ನನಗೆ ಪಾಪ ನಾ ಮಾಯೆಗೆ ವಶ ಆಗಿದ್ದೀನಿ. ಮಾಯೆಗೆ ವಶ ಆಗಿದ್ದೀವೋ ಇಲ್ಲೋ? ಆಗಿಲ್ಲ ಮತ್ತು ಎಂದು ಬಿಡಿಸ್ಕೊಳ್ಳೋದು? ಅದೇ ಕೇಳ್ತಾರೆ ಬಾಬಾ. ಇನ್ನು ನಿಮ್ಮನ್ನು ನೀವೇ ಬಿಡಿಸ್ಕೊಳ್ಳೋದು ಟೈಮ್ ಹೋಗ್ತಿದ್ರೆ ಬೇರೆಯವರನ್ನು ಯಾವಾಗ ಬಿಡಿಸ್ಕೊಂಡು ಬರೋರು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. अब अपने प्रति शक्ति काम में लगाना वह समय नहीं है. ಈಗ ನಿಮ್ಮ ಸಲುವಾಗಿ ಮಾಡ್ಕೊಳ್ಳೋದು ಟೈಮ್ ಮುಗೀತು. ಈಗೇನು ಮಾಡಬೇಕು? ಜಗತ್ತಿನ ಎಲ್ಲ ಆತ್ಮಗಳ ಸೇವೆ ಮಾಡಬೇಕು. ಯಾಕೆ? ನಾನೇನಾಗಿದ್ದೀನಿ? अब शक्तियों का कर्तव्य क्या है? विश्व कल्याण का है. ನಾವು ಶಕ್ತಿಯರು, ನಾವು ಪಾಂಡವ ಸೇನೆಯರ ಕೆಲಸ ಏನೋ? ಇಡೀ ವಿಶ್ವದ ಆತ್ಮಗಳಿಗೆ ಕಲ್ಯಾಣ ಆಗಬೇಕು. ವಿಶ್ವ ಕಲ್ಯಾಣಿ ಗಾಯಿ ಹುಯಿ ಹೋ ಕಿ ಸ್ವಯಂ ಕಲ್ಯಾಣಿ ಹೋ. ನಿಮ್ಮ ಗಾಯನ ಹೆಂಗೆ ಮಾಡ್ತಿದ್ದಾರೆ ಅವರು? ಹೇ ದೇವಿ ನೀನು ವಿಶ್ವ ಕಲ್ಯಾಣಕಾರ ಇದೀಯಾ ಅಂತಾರೋ, ಹೇ ದೇವಿ ನೀನು ಸ್ವಯಂ ಕಲ್ಯಾಣಿ ಇದೀಯಾ ಅಂತ ಹಾಡ್ತಾರೋ? ಮತ್ತು ನಾವೇನು ಮಾಡತ್ತೀವಿ? ಆ ಶಬ್ದದ ಅರ್ಥದಲ್ಲಿ ಇದ್ದೀವೇನು? ಅದಕ್ಕೆ ಹೇಳ್ತಾರೆ ಬಾಬಾ. ಯಾವ ಶಬ್ದ? ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೀನಿ. ನಾಮ್ ಕ್ಯಾ ಹೇ ಅವ್ರ ಕಾಮ್ ಕ್ಯಾ ಹೇ? ಹೆಸರೇನದ? ವಿಶ್ವ ಕಲ್ಯಾಣಕಾರಿ. ಮಾಡ್ತಿರೋದೇನು ಮಾಡಾಕತ್ತೀರಿ? ಅದರ ಮಾಡಿಕೊಂಡ್ರೆ ಚಲೋ ಏನ? ಬಾಬಾ ಹೇಳ್ತಾರೆ ನಾಮ್ ಕ್ಯಾ ಹೇ ಅವ್ರ ಕಾಮ್ ಕ್ಯಾ ಹೇ? ನಾಮ್ ಏಕ್
ಕಾಮ್ ದೂಸರ. ನಿಮ್ದು ಹೆಸರೇನೋ ಇದೆ, ನೀವು ಇನ್ನೇನೇನೋ ಮಾಡ್ತಿದ್ದೀರಾ. जैसे लौकिक रूप में भी जब अलबेले छोटे होते हैं जिम्मेवारी नहीं होती है. ಲೌಕಿಕದಲ್ಲಿ ಸಣ್ಣ ಮಕ್ಕಳಿಗೆ ಏನಿರ್ತಾವೆ, ಒದಾಡ್ತಿರ್ತಾವಲ್ಲ, ಆ ಕಡೆ ಹೋಗೋದು ಈ ಕಡೆ ಹೋಗೋದು. ಯಾಕೆ ಹೋಗ್ತಾರೆ? ಅವ್ರಿಗೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ, ಅದಕ್ಕೆ ಅವರು ಆ ಕಡೆ ಈ ಕಡೆ ಹೋಗ್ತಿರ್ತಾರೆ. तो समय व शक्ति व धन अपने प्रति ही लगाते हैं. ಅವ್ರೇನು ಮಾಡ್ತಾರೆ? ಸಮಯ, ಶಕ್ತಿ, ಧನ್ ಎಲ್ಲ ತಮ್ಮ ಪ್ರತಿ ತಮಗಾಗಿಯೇ ಬಳಕೆ ಮಾಡ್ಕೋತಿರ್ತಾರೆ. लेकिन जब हद के रचयिता बन जाते हैं तो जो भी शक्तियाँ व समय है वह रचना के प्रति लगाते हैं. ಅದಕ್ಕೆ ಯಾಕೆ ಮದುವೆ ಮಾಡ್ತಾರೆ? ಹಿಡಿದು ಮದುವೆ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಆ ಕಡೆ ಈ ಕಡೆ ಅಡ್ಡಾಡ್ಕೊತೇ ಹೋಗ್ತಾರೆ, ಜವಾಬ್ದಾರಿ ಇರೋದಿಲ್ಲ. ಮದುವೆ ಮಾಡೋ ಉದ್ದೇಶ ಏನು? ಜವಾಬ್ದಾರಿ ಬರಲಿ ಅಂತ. ಮದುವೆ ಮಾಡಿದ ಮೇಲೆ ಏನಾಗ್ತವೆ? ಮಕ್ಕಳಾಗ್ತವೆ. ಮಕ್ಕಳಾದ್ಮೇಲೆ ಏನಾಗ್ತದೆ? ನಮ್ದು ಇಡೀ ಅಟೆನ್ಷನ್ ಯಾರ ಕಡೆ ಹೋಗ್ತದೆ? ಮಕ್ಕಳ ಮೇಲೆ ಹೋಗ್ತದೆ. ನಮ್ಮ ಕಡೆ ಗಮನ ಇರೋದಿಲ್ಲ ನಮಗೆ. ಅದಕ್ಕೆ ಮಕ್ಕಳಾಗೋಕ್ಕಿಂತ ಮುಂಚೆ ಯಾರ ಕಡೆ ಗಮನ ಇರ್ತದೆ? ನಮ್ಮ ಮೇಲೆ ನಮಗಷ್ಟೇ ಗಮನ, ಬರೀ ನಮ್ಮದೇ ನಾವು ಮಾಡ್ಕೊಳ್ತಿರ್ತೀವಿ. ಮಕ್ಕಳಾದಮೇಲೆ ನಮ್ಮದೆಲ್ಲವನ್ನು ಮರಿತೀವಿ, ನಮ್ಮ ಮಕ್ಕಳ ಕಡೆ ಗಮನ. ಅದೇ ಹೇಳ್ತಾರೆ ಬಾಬಾ. लेकिन जब हद के रचयिता बन जाते हैं तो जो भी शक्तियाँ व समय है वह रचना के प्रति लगाते हैं. तो अब कौन हो? ಈಗ ಹೇಳ್ರಿ, ನೀವೇನಿದ್ದೀರಾ? ಸಣ್ಣ ಮಕ್ಕಳು ಹಾಗೆ ಅಲ್ಬೇಲೆ ಮಾಡ್ತಾ ಇದ್ದೀರೋ? ಯಾಕೆ ಇಡೀ ವಿಶ್ವದ ಆತ್ಮಗಳೆಲ್ಲ ಯಾರು? ನನ್ನ ಮಕ್ಕಳು. ನನ್ನ ದೇವಿ ಅಂದ್ರೇನು? ಅವರೆಲ್ಲ ನನ್ನ ಮಕ್ಕಳು. ನನ್ನ ಬುದ್ಧಿಯಲ್ಲಿ ಹೋಗ್ಬೇಕು ಯಾವಾಗಲೂ ನನ್ನ ರಚನೆಗಳೆಲ್ಲ ಅವು. ಅದನ್ನು ಹೇಳ್ತಾರೆ ಬಾಬಾ. ಏನು ಮಾಡ್ತಾ ಇದ್ದೀರಿ? ಮಾಸ್ಟರ್ ರಚಯಿತ. ಬಾಬಾ ರಚಯಿತ ಆದರೆ ನಾನು ಕೂಡ ಏನು? ಮಾಸ್ಟರ್ ರಚಯಿತ. ಅವರೆಲ್ಲ ನನ್ನ ರಚನೆಗಳು. ಜಗತ್ ಮಾತಾಯೇ ನಹಿ ಬನಿ ಹೋ. ನೀವೆಲ್ಲ ಏನು? ಜಗತ್ತಿನ ಮಾತೆಯರು. 3-4 ಮಕ್ಕಳಿಗೆ ಮಾತೆಯರಲ್ಲ ನಾವು, ಇಡೀ ವಿಶ್ವಾತ್ಮರಿಗೆಲ್ಲ ನಾವೇನು? ಮಾತೆಯರು. ಅದನ್ನು ಹೇಳ್ತಾರೆ ಬಾಬಾ. विश्व के उद्धार मूर्त नहीं बनी हो, विश्व के आधार मूर्त नहीं बनी हो. ನಾವೇನಾಗಿದೆ? ಇದು ಒಂದು ಸಮಾನ. ಉದ್ಧಾರ್ ಮೂರ್ತ್, ಆಧಾರ್ ಮೂರ್ತ್ ಯಾರು? ನಾನೇ ಆಗಿದ್ದೀನಿ. जैसे शक्तियों का गायन है कि 1 सेकंड की दृष्टि से असुर संहार करती है. ದೇವಿಗಳ ಗಾಯನ ಮಾಡ್ತಾರಲ್ಲ, ಏನು? ಒಂದೇ ಸೆಕೆಂಡಿನ ದೃಷ್ಟಿಯಿಂದ ಅಸುರ ಸಂಹಾರ ಆಗ್ತಾನೆ. ಅಸುರ ಅಂದ್ರೇನಿಲ್ಲ? ವಿಕಾರಗಳೇ ಅಸುರ. ಅದಕ್ಕೆ ಹೇಳ್ತಾರೆ ಬಾಬಾ. तो क्या अपने से असुरी संस्कार व अपवित्रता को सेकंड में संहार नहीं किया है? ನಿಮ್ಮಲ್ಲಿರ್ತಕ್ಕಂಥ ಅಸುರಿ ಶಕ್ತಿಗಳು ಒಂದೇ ಸೆಕೆಂಡಿನಲ್ಲಿ ಸಂಹಾರ ಮಾಡಿಲ್ಲೇನು ಅಂತ ಕೇಳ್ತಾರೆ ಬಾಬಾ. वा दूसरों प्रति संहार नहीं हो, अपने प्रति नहीं. ಬೇರೆದವ್ರದ್ದಷ್ಟೇ ಸಂಹಾರ ಮಾಡ್ತಿದ್ದೀರೋ ಅಥವಾ ನಿಮ್ಮ ಪ್ರತಿನೂ ಸಂಹಾರ ಮಾಡ್ಕೊಳ್ಳಿಕತ್ತೀರೋ? अब तो माया अगर सामना भी करे तो उसकी क्या हालत होनी चाहिए. ಈಗ ಎದುರುಗಡೆ ಮಾಯೆ ಬಂದರು. ಮಾಯೆ ಹೆಂಗೆ ಎದುರುಗಡೆ ಬರ್ತದೆ? ಹಿಂಗೆ ಬರ್ತದೆ? ಎಲ್ಲಿ ಬರ್ತದೆ ಮಾಯೆ? ಒಳಗೆ ಬರ್ತದೆ. ಆ ಮಾಯೆ ಬಂದ ತಕ್ಷಣ ಏನು ಮಾಡಬೇಕು ಅಂತಾರೆ ಬಾಬಾ? ಅದರದ್ದು ಹಾಲತ್ ಹೆಂಗಿರಬೇಕು? ಮಾಯೆ ಬಂದ ತಕ್ಷಣ हालत हो, क्या हालत होनी चाहिए? जैसे छुई मुई का वृक्ष देखा है ना. छुई मुई ಅಂದರೆ छुई मुई, ಟಚ್ ಮೀ ನಾಟ್ ಅಂತ ಹೇಳಿ ಒಂದು ಸಣ್ಣ ಇರ್ತದಿಲ್ಲ, ಮುಟ್ಟಿದರೆ ಮುನಿ ಅಂತ. ಅದು ಮುಟ್ಟಿದ ತಕ್ಷಣ ಏನು ಮಾಡ್ತದೆ? ಮುದುಡ್ಕೊಂಡು ಬಿಡ್ತದಲ್ಲ. अगर कोई भी मनुष्य का जरा भी हाथ लगता है तो शक्तिहीन हो जाती है. ಸ್ವಲ್ಪ ಟಚ್ ಮಾಡಿದ ತಕ್ಷಣ ಏನಾಗ್ತದೆ? ಅದ್ರ ಶಕ್ತಿನೇ ಹೋಗಿಬಿಡ್ತದೆ. ಹಾಗಾಗಿರಿ ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಉಸ್ಮೇ ಟೈಮ್ ನಹಿ ಲಗ್ತಾ. ಮುದುಡ್ಕೊಳ್ಳಿಕ್ಕೆ ಭಾಳಷ್ಟು ಸಮಯ ಅದು ತಗೊಳ್ಳೋದಿಲ್ಲ. 1 ಸೆಕೆಂಡಲ್ಲಿ ಏನಾಗ್ಬಿಡ್ತದೋ ಮುದುಡ್ಕೊಂಡು ಬಿಡುತ್ತೆ. ಬಾಬಾ ಹೇಳ್ತಾರೆ, तो आपके सिर्फ 1 सेकंड की शुद्ध संकल्प की शक्ति से माया छुई मुई मुहाफिक मूर्छित हो जानी चाहिए. ನಮ್ಮ ಒಂದು ಶಕ್ತಿಶಾಲಿ ಏನು ಸಂಕಲ್ಪ,
ಒಂದು ಶಕ್ತಿಶಾಲಿ ಶುದ್ಧ ಸಂಕಲ್ಪ ಒಂದೇ ಸೆಕೆಂಡಿನಲ್ಲಿ ಮಾಯೆಯನ್ನು ಏನು ಮಾಡಬೇಕಂತೆ ಚುಯಿಮುಯಿ ಮಾಡಿಬಿಡ್ಬೇಕು ಅಂತ. ಒಂದೇ ಏಟಿಗೆ ಅದೇನಾಗಬೇಕು, ಮಕ್ಕೊಂಡ್ಬಿಡ್ಬೇಕು, ಗಪ್ಪಾಗಿಬಿಡ್ಬೇಕು ಮಾಯೆ. ಐಸಿ ಸ್ಥಿತಿ ನಹಿ ಆಯಿ ಹೈ, ಇಂಥ ಸ್ಥಿತಿ ಇನ್ನೂ ಬಂದಿಲ್ಲೇನು. ಅಬ್ ತೋ ಯಹಿ ಸೋಚೋ ಕಿ ವಿಶ್ವ ಕೆ ಕಲ್ಯಾಣ ಪ್ರತಿ ಹಿ ಥೋಡಾ ಸಾ ಸಮಯ ರಹಾ ಹುವಾ ಹೇ. ಈಗ ನೀವು ಇದನ್ನು ವಿಚಾರ ಮಾಡಿ, ವಿಶ್ವ ಕಲ್ಯಾಣ ಮಾಡಬೇಕು ಅಂತಂದರೆ ಸಮಯ ಬಹಳಷ್ಟು ಭಾಳ ಕಡಿಮೆ. ಥೋಡೆ ಮೇ ಸ್ವಲ್ಪದ್ರಲ್ಲೇ ಮತ್ತೆ ಸ್ವಲ್ಪ ಉಳಿದಿದೆ ಅಂತ ಹೇಳ್ತಾರೆ ಬಾಬಾ. नहीं तो विश्व की आत्माएं आप लोगों को उल्लाहन देगी बाद में. ಇಲ್ಲ ಅಂಥೇಳಿ ಇಲ್ಲ ಅಂದರೆ ಎಲ್ಲ ಆತ್ಮಗಳು ನಿಮ್ಗೇನು ಮಾಡುತ್ತಾರೆ, ಬೈಯೋಕ್ಕೆ ಶುರು ಮಾಡ್ತಾರೆ. ನೀವು ಯಾಕೆ ಹೇಳಿಲ್ಲ ನಮಗೆ, ನೀವು ಯಾಕೆ ಹೇಳಿಲ್ಲ ನಮಗೆ, ಬಾಜುನೇ ಇದ್ರಿ, ನಮಗಿಷ್ಟು ಹೇಳಬೇಕಿಲ್ಲ, ಈಗ ಬಾ ಅಂದ್ರೆ ಬರೋದಿಲ್ಲ, ಇನ್ನೂ ಸ್ವಲ್ಪ ಜೋರು ಹೇಳಬೇಕಿಲ್ರಿ ಅಂತಾರೆ. ಆಮೇಲೆ ಅವಾಗ ಬಾಬಾ ಹೇಳ್ತಾರೆ, नहीं तो विश्व की आत्माएं आप लोगों को उल्लाहना देगी कि आप लोगों ने 35 वर्ष में इतनी पालना ली, फिर भी कहती हो योगी भव पवित्र भव बन रहे हैं, और हमको कहती हो 4 वर्ष में वर्षा ले लो. ಅವ್ರು ಹಿಂಗೆ ಹೇಳ್ತಾರಂತ, ನೀವು ಹೋಗಿ 20 ವರ್ಷ ಆಯಿತು, 30 ವರ್ಷ ಆಯಿತು, ಇನ್ನು ಬಾಬಾ ನಿಮಗೇನು ಹೇಳಿಕತ್ತಾರ, ಯೋಗಿ ಭವ ಪವಿತ್ರ ಭವ. ನಾವು ಈಗ ಬಂದು 4 ವರ್ಷ ಆಯಿತು, ನಮಗೆ ಆಸ್ತಿ ತಗೊಳ್ರಿ ಅಂತ ಹೇಳ್ತೀರಾ ಅಂತ ಹೇಳ್ತಾರಂತವ್ರು. ಫಿರ್ ಆಪ್ಕಾ ಹಿ ಉಲ್ಲಾಹನ ಆಪ್ಕೋ ದೇಂಗೆ, ಫಿರ್ ಆಪ್ ಕ್ಯಾ ಕಹೆಂಗೆ, ಅವಾಗೇನು ಮಾಡ್ತೀರಾ ನೀವು ಅಂತಾರೆ ಬಾಬಾ. ಬೈತಾರೆ, ಅವಾಗೇನು ಮಾಡೋರು ಅಂತಿರ್ತಾರೆ. ಈಗ ಮನೆಗಳು ನಾವು ಯಾರ್ದಾರ ಏನಾರ ಮಾತಾಡ್ಲಿಕ್ಕತ್ತೀವಿ ಅಂದ್ರೆ ಏನಂತಾರೆ, ಎದಕ್ಕೆ ಹೋಗ್ತಿರಲ್ಲ ಅಂತಾರೆ. ಏನು ಹೇಳ್ತಾರೆ ನಿಮಗಲ್ಲಿ, ಬಂದಿದ್ದು ಮಾತಾಡ್ಬೇಡ ಅಂತ ಹೇಳ್ತಾರೆ. ಇಲ್ಲ ಅಂತ ಮನ್ಯಾಗ ಸಣ್ಣ ಹುಡುಗರು ಅಂತಿರ್ತಾರೆ ನೋಡ್ರಿ ಬೇಕಾರೆ. ಆದ್ರೆ ಅವ್ರಿಗೇನು ಆಗಬೇಕಾಗಿದೆ, ಟಿ ವಿ ನೋಡ್ಬೇಕಾಗಿರ್ತದೆ. ಅವ್ರಿಗೆ ಟಿ ವಿ ನೋಡಾಗ ನಾವು ಮಾತಾಡಿದ್ರೆ ಏನಾಗ್ತದೆ, ಏನೇ ಆಗಲಿ ನಮಗೇನು ಮಾಡ್ತಾರೆ ಅವರು, ಎಚ್ಚರಿಸ್ತಾರಲ್ಲ. ಈಗ ಇವರು ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಏನು ಬಿಡ್ರಿ, ನಾವೇನ ಈಗ ಬಂದೀವಿ, ನೀವೇನ ಏನೂ ಆಗಿಲ್ಲ ಅಂತಾರೆ ಅವರು. ಅವಾಗ ನಮ್ದೇನು ಉಳಿತದೆ, ಅದಕ್ಕೆ ಹೇಳ್ತಾರೆ ಬಾಬಾ. फिर आप क्या कहेंगे, यह जो कहते हो कि अभी बन रहे हैं वह बनेंगे करेंगे, यह भाषा भी बदलनी है. ನಾವಿನ್ನ ಪುರುಷಾರ್ಥಿಗಳಿದ್ದೀವಿ, ನಾವು ಮಾಡ್ತೀವಿ, ಆಗ್ತೀವಿ, ಇದನ್ನೇನು ಮಾಡಿರಿ, ಚೇಂಜ್ ಮಾಡಿ. ಅಭಿ ಮಾಸ್ಟರ್ ರಚಯಿತ ಬನೋ, ಈಗನೇ ಏನು ನಾನು ಮಾಸ್ಟರ್ ರಚಯಿತ ಆಗಿದ್ದೀನಿ. ವಿಶ್ವ ಕಲ್ಯಾಣಕಾರಿ ಬನೋ. अपने पुरुषार्थ में समय लगाना, वह समय बीत चुका. ನನ್ನ ಪುರುಷಾರ್ಥ ನಾನು ಮಾಡಿಕೊಳ್ಳುವಂಥ ಸಮಯ ಈಗ ಹೋಗಿಬಿಡ್ತು ಅಂತ ಹೇಳ್ತಾರೆ ಬಾಬಾ. अब दूसरों को पुरुषार्थ कराने में लगाओ, ಬೇರೆಯವರೆಗೂ ನಾವು ಪುರುಷಾರ್ಥ ಮಾಡಿಸ್ಬೇಕು. जबकि कहते हो दिन प्रतिदिन चढ़ती कला है, तो चढ़ती कला सर्व का भला ಹೇಳ್ತೀವಲ್ಲ, ಕ್ಷಣಕ್ಕೂ ನಮ್ಮ ಆತ್ಮನ ಡಿಗ್ರಿ ಏನಾಗಬೇಕು, ಹೆಚ್ಚಾಗ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಚಡ್ತಿ ಕಲಾ ಸರ್ವಕ ಫಲ. ನಾನೊಂದು ಏರುವ ಕಲೆಯಿಂದ ನನ್ನಲ್ಲಿ ಕಲೆ ಏರ್ತಾ ಹೋದರೆ ನನ್ನ ಸುತ್ತಮುತ್ತವರು ಕೂಡ ಏನಾಗ್ತಾರೆ, ಯಾಕಂದರೆ ಅದು ಸೂಕ್ಷ್ಮ ಇರ್ತದೆ. ನನ್ನ ವೈಬ್ರೇಷನ್ಸ್ದಿಂದನೇ ಅವ್ರು ಶ್ರೇಷ್ಠ ಆಗ್ತಿರ್ತಾರೆ ಒಬ್ಬೊಬ್ಬರು. ಅದು ಹೇಳ್ತಾರೆ ಬಾಬಾ. जो अपने प्रति समय लगाते हैं वह दूसरों की सेवा में लगाने से ऑटोमेटिकली अपनी सेवा हो ही जाएंगे. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಪ್ರತಿ ಪುರುಷಾರ್ಥದಲ್ಲಿ ಸಮಯ ಹಾಕಿದ್ರು ಅಥವಾ ಬೇರೆಯವರ ಸೇವೆಯಲ್ಲೇ ಹಾಕಿದ್ರೂ ಕೂಡ ಆಟೋಮೆಟಿಕಲಿ ಎರಡೂ ಸೇವೆ ಆಗ್ತವೆ ಅಂತ ಹೇಳ್ತಾರೆ. ನಾವು ಬೇರೆದವ್ರ ಸೇವಾ ಮಾಡಿದರೂ ಅದರಲ್ಲೂ ನನ್ನ ಸೇವೆ ಇರ್ತದೆ. ಅಂದರೆ ನಂದು ಬಾಬಾ ಹೇಳ್ತಾರೆ, ನಂದು ಪುರುಷಾರ್ಥ ಇರ್ತದೆ. अपनी अपनी तरक्की करने के लिए पुराने तरीकों को चेंज करो. जैसे समय बदलता जाता है, समस्याएं बदलती जाती है, प्रकृति का रूप रंग बदलता जाता है, वैसे अपने को भी अब परिवर्तन में लाओ. ನಾವು ಹಿಂಗೆ ಮಾಡೋರು, ನಾವು ಹಿಂಗೆ ಮಾಡ್ಕೊಂಡು ಬರ್ತೀವಿ ಅಂತಂದರೆ ನಡೆಯೋದಿಲ್ಲ. ಸಮಯಕ್ಕನುಸಾರವಾಗಿ, ಪ್ರಕೃತಿ ಅನುಸಾರವಾಗಿ ಎಲ್ಲವನ್ನು ನಾವು
ಈ ವಿಶ್ವ ಪರಿವರ್ತನೆ ಮಾಡೋದರಲ್ಲಿ ಕೆಲವೊಂದಿಷ್ಟನ್ನು ಏನು ಮಾಡಬೇಕಾಗ್ತದೆ, ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಬಾಬಾ ಹೇಳ್ತಾರೆ, ವಹಿ ರೀತಿ ರಸಂ, ವಹಿ ರಫ್ತಾರ್, ವಹಿ ಭಾಷಾ, ವಹಿ ಬೋಲ್ನಾ, ಅಭಿ ಬದಲ್ನಾ ಚಾಹಿಯೆ. ಮೊದಲೇನಿದೆಯೋ ಅದೇ ರೀತಿ ಅದೇ ಪದ್ಧತಿ ಮಾಡೋದು, ನಾವು ಹಿಂಗೆ ಮಾಡೋರಿ ಅಂತಲ್ಲ. ವೇಗ, ಸಾವಕಾಶ ನಿಧಾನ ಮಾಡೋದು ಬಿಟ್ಟು ಏನು ಮಾಡಬೇಕು, ಸ್ಪೀಡ್ ಮಾಡಬೇಕಾಗ್ತದೆ. ಭಾಷೆ ಬದಲಿ ಮಾಡಬೇಕಾಗ್ತದೆ, ಎಲ್ಲ ಚೇಂಜ್ ಮಾಡಬೇಕಾಗ್ತದೆ. आप अपने को ही बदलेंगे तो दुनिया को कैसे बदलेंगे? आप अपने को ही नहीं बदलेंगे. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಜಗತ್ತನ್ನು ಹೇಗೆ ಬದಲಾಯಿಸೋರು? ಬಾಬಾ ಹೇಳ್ತಾರೆ, ಜೈಸೆ ತಮೋಗುಣ್ ಅತಿ ಮೇ ಜಾ ರಹಾ ಹೇ ಯಹ ಅನುಭವ ಹೋತಾ ಹೇನಾ. ಗೊತ್ತಾಗ್ಲಿಕ್ಕತ್ತದ ಇವತ್ತು ಹೆಂಗಿದೆ ಜಗತ್ತಿನಲ್ಲಿ ತಮೋಗುಣ ಏನಾಗ್ತಿದೆ, ಕ್ಷಣ ಕ್ಷಣಕ್ಕೂ ಅದರದ್ದು ಅತಿರೇಕ ಆಗ್ಲಿಕ್ಕತ್ತದಲ್ಲ, ಅದು ಅನುಭವಕ್ಕೆ ಬಂದದಲ್ಲ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो आप फिर अतीन्द्रिय सुख में रहो, वह अति गिरावट के तरफ और आप उन्नति के तरफ. ಒಂದು ಕಡೆ ಪೂರ್ತಿ ಕೆಳಗಿಳಿತಾ ಇದೆ, ಇನ್ನೊಂದು ಕಡೆ ಮೇಲೆ ಇರ್ತಾ ಇದೆ. ತಮೋಗುಣ ಏಕ್ದಮ್ ಕನಿಷ್ಠ ಇದಕ್ಕೆ ಬರ್ತಿದೆ, ಸತೋಗುಣ ಹೈಯೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆಪ್ಕಿ ಚढ़ती ಕಲಾ ಉನ್ಹೋಂಕಿ ಗಿರ್ತಿ ಕಲಾ. ಅಭಿ ಸುಖಕ್ಕೂ ಅತೀಂದ್ರಿಯ ಸುಖ ಮೇಲಾನ. ಬರೀ ಸುಖ ಆತ್ಮ ಕೇವಲ ಸುಖದ ಅನುಭವ ಅಷ್ಟೇ ಅಲ್ಲ, ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. इसलिए अंतिम स्टेज का यही गायन है कि ಅತೀಂದ್ರಿಯ ಸುಖ ಗೋಪ್ ಗೋಪಿಯೋ ಸೆ ಪೂಛೋ. ಅತೀಂದ್ರಿಯ ಸುಖ ಕೇಳಬೇಕು ಅಂತಂದರೆ ಯಾರು ಕೇಳಬೇಕು? ಗೋಪ ಗೋಪಿಯರಿಗೆ ಕೇಳಬೇಕು. सुख की अति होने से विशेष अर्थात दुख की लहर के संकल्प का भी अंत हो जाएगा. ಎಷ್ಟು ನೀವು ಸುಖದ ಸಂಕಲ್ಪ, ಸುಖದ ಅಲೆಗಳನ್ನು ಹರಡಿಸ್ತಾ ಹೋಗ್ತಿರೋ, ದುಃಖದ ಅಲೆಗಳು ಏನಾಗ್ಬಿಡ್ತವೆ, ನಾಶ ಆಗಿಬಿಡ್ತದೆ. तो अब यह नहीं कहना कि करेंगे बनेंगे देखेंगे, ಮಾಡೋಣ್ರಿ ನೋಡೋಣ್ರಿ ಅದನ್ನೆಲ್ಲ ಬಂದ್ ಮಾಡಿ ಅಂತ ಹೇಳ್ತಾರೆ ಬಾಬಾ. ಬನ್ಕರ್ ಬನಾ ರಹೇ ಹೇ, ಆगे ಮಾಡಬೇಕು. अब सिर्फ सेवा के लिए ही इस पुरानी दुनिया में बैठे हैं. ಜಗತ್ತು ಎದಕ್ಕೆ ನಿಂತಿದೆ? ಇನ್ನು ಇಷ್ಟೊತ್ತಿಗಾಗಲೇ ವಿನಾಶ ಆಗಬೇಕು. ಎದಕ್ಕೆ ನಿಂತಿದೆ ಅಂತ ಹೇಳ್ತಾರೆ ಬಾಬಾ? ನೀವು ಸೇವೆ ಮಾಡಲಿ ಅಂತ ಬಾಬಾ ನಿಲ್ಲಿಸಿದಾರಿನಾ. ಅಬ್ ಸಿರ್ಫ್ ಸೇವಾ ಕೆ ಲಿಯೇ ಹಿ ಇಸ್ ಪುರಾನಿ ದುನಿಯಾ ಮೇ ಬೈಠೆ ಹೇ. ನೀವು ಇಲ್ಲಿ ಯಾಕಿದ್ದೀರಿ? ನಿಮ್ಮನ್ನು ಯಾಕೆ ಬದುಕಿಸಿದ್ದೀನಿ ಅಂತಂದರೆ ಬಾಬಾ ಹೇಳ್ತಾರೆ, ನೀವು ಸೇವೆ ಮಾಡಲಿ ಅಂತ ಬದುಕಿಸಿದ್ದೀನಿ, ಅದೇ ಸೇವೆ ಮಾಡಬೇಕು. ಇನ್ನು ಬೇರೆ ಏನೋ ಗಳಿಸೋದು ಮಾಡೋದು ಅದೆಲ್ಲ ಬಂದು ಯಾಕೆ, ಏನು ಮಾಡಿದ್ರು ಏನಾಗೋದು ಎಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ನಿಮ್ಮನ್ನು ಇಟ್ಟಿರೋದೇ ನಾನು ಸೇವೆ ಮಾಡೋಕ್ಕೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, नहीं तो जैसे बाबा अव्यक्त बने. बाबा ಹೇಳ್ತಾರೆ, अब सिर्फ सेवा के लिए ही इस पुरानी दुनिया में बैठे हैं. नहीं तो जैसे बाबा अव्यक्त बने वैसे आपको भी साथ ले जाते थे. ಬ್ರಹ್ಮ ಬಾಬಾ ಯಾವಾಗ ಅವ್ಯಕ್ತ ಆದರೂ 1969 ಅವ್ರ ಜೋಡಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನಿಮ್ಮನ್ನು ಯಾಕೆ ಬಿಟ್ಟು ಹೋಗಿದ್ದಾರೆ ಅಂತಂದರೆ, ನೀವೇನು ಮಾಡಬೇಕಾಗಿದೆ, ನಿಮ್ಮದು ಸೇವೆ ಇದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, लेकिन शक्तियों की जिम्मेवारी अंतिम कर्तव्य का पार्ट नोंधा हुआ है. ನೀವು ಶಕ್ತಿಯರ ಜವಾಬ್ದಾರಿ ಅಂತಿಮದಲ್ಲಿ ನಿಮ್ಮದು ಪಾತ್ರ ಇದೆ ಇಲ್ಲಿ ಅಂತ ಹೇಳ್ತಾರೆ ಬಾಬಾ. सिर्फ इसी पार्ट के लिए बाबा व्यक्त वतन में और आप व्यक्त में हो. ಬ್ರಹ್ಮ ಬಾಬಾನೂ ಸೇವೆ ಮಾಡಿರ್ತಾರೆ, ಅದರವರು ಅವ್ಯಕ್ತ ವತನದಲ್ಲಿ ಕೂತ್ಕೊಂಡು ಸೇವೆ ಮಾಡ್ತಿದ್ದಾರೆ. ನಾವು ಸಾಕಾರದಲ್ಲಿ ಇದ್ಕೊಂಡು ಸೇವೆ ಮಾಡಬೇಕಾಗಿದೆ. ನಮಗೂ ಸೇವಾದ ಭಾಗ್ಯ ಸಿಗಬೇಕು ಅಂತ ಇನ್ನೂ ಏನಾಗಿದೆ, ಇದು ಜಗತ್ತು ನಿಂತಿದೆ. ಬಾಬಾ ಹೇಳ್ತಾರೆ, व्यक्त भाव में फंसी हुई आत्माओं को इस व्यक्त भाव से छुड़ाने का कर्तव्य आप आत्माओं का है. ಯಾಕಂದರೆ ಅವ್ರಿಗೆ ಅವ್ಯಕ್ತ ಸ್ಥಿತಿನಲ್ಲಿ ಬಂದು ಬಾಬಾ ಏನು ಹೇಳ್ತಾರೆ ಕೇಳೋ ಕೆಪಾಸಿಟಿ ಅವ್ರಿಗೆ ಇಲ್ಲ. ಅವರು ವ್ಯಕ್ತ ಭಾವದಲ್ಲಿದ್ದಾರೆ.
ಆ ವ್ಯಕ್ತ ಭಾವದಲ್ಲಿ ಇದ್ದವ್ರಿಗೆ ನಾವು ವ್ಯಕ್ತದಲ್ಲೇ ಹೇಳಿ ಏನು ಮಾಡಬೇಕಾಗ್ತದೆ, ಕರ್ಕೊಂಡು ಬರಬೇಕಾಗ್ತದೆ. ಅದಕ್ಕೆ ನಿಮ್ಮನ್ನು ಇಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ಅವಾಗ ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सिर्फ इसी पार्ट के लिए बाबा व्यक्त वतन में और आप व्यक्त में हो, तो जिस कर्तव्य के लिए इस स्थूल वतन में अब तक रहे हुए हो उसी कर्तव्य को पालन करने में लग जाओ. ಇಲ್ಲದಕ್ಕಿದ್ದೀರಿ, ಈಗ ನೀವು ಸೇವಾ ಮಾಡೋಕ್ಕಿದ್ದೀರಿ, ಅದನ್ನೇ ಮಾಡಿರಿ, ಮತ್ತಿನ್ನೇನು ಮಾಡೋಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಸ್ಪಷ್ಟವಾಗಿ ಹೇಳ್ತಾರೆ ಬಾಬಾ ಇವತ್ತು. ಬಾಬಾ ಹೇಳ್ತಾರೆ, तब तक बाप भी आप सभी का सूक्ष्म वतन में आह्वान कर रहे हैं. ಅಲ್ಲಿ ತನಕ ಬಾಪ್ ದಾದಾ ಏನು ಮಾಡ್ತಿದ್ದಾರೆ, ನಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ ಸೂಕ್ಷ್ಮತನದಲ್ಲಿ ಕೂತ್ಕೊಂಡು. ಬಾಬಾ ಹೇಳ್ತಾರೆ, ತೋ व्यक्त भाव में फंसी हुई आत्माओं को इस व्यक्त भाव से छुड़ाने का कर्तव्य आप आत्माओं का है. बाबा ಹೇಳ್ತಾರೆ, क्योंकि घर तो साथ चलना है, ಮನೆಗಂತೂ ಎಲ್ಲರೂ ಕೂಡೆ ಹೋಗಬೇಕು. आपके बिना बाप भी अकेला घर में नहीं जा सकता. ಬ್ರಹ್ಮ ಬಾಬಾನು ಒಬ್ಬರೇ ಮನೆಗೆ ಹೋಗೋದಿಲ್ಲ, ನಮ್ಮೆಲ್ಲರನ್ನ ಕರ್ಕೊಂಡೇ ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, इसलिए अब जल्दी जल्दी इस स्थूल वतन के कर्तव्य का पालन करो, फिर साथ घर में चलेंगे व अपने राज्य में राज्य करेंगे. ಅದಕ್ಕೆ ಬೇಗ 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 ಸೇವೆ ಮಾಡಿ ಎಲ್ಲರನ್ನ ಮನೆಗೆ ಕರ್ಕೊಂಡು ಹೋಗಬೇಕು. ಹೋಗಿ ಏನು ಮಾಡಬೇಕಾಗತ್ತೆ, ಮತ್ತೆ ಬಂದು ರಾಜ್ಯವನ್ನು ಮಾಡಬೇಕು. अब कितना समय ಅವ್ಯಕ್ತ ವತನ್ में ಆಹ್ವಾನ ಕರೆಂಗೆ. ಎಷ್ಟು ವರ್ಷ ಆಯಿತು ಬಾಬಾ ಅವ್ಯಕ್ತ ವತನದಲ್ಲಿ ಕೂತ್ಕೊಂಡು ಆಹ್ವಾನ ಮಾಡಲಿಕ್ಕತ್ತು? 69. ಎಷ್ಟು? 25. 2019 40 ವರ್ಷ ಮೇಲಾಯ್ತು. 2029ಗೆ 50 ಆಗ್ತಾವೆ, 54 ಆಗ್ತಾವೆ. ಇಷ್ಟು ವರ್ಷ ಕೂತ್ಕೊಂಡು ಬಾಬಾ ಏನು ಮಾಡ್ತಿದ್ದಾರೆ, ನಮಗೆ ಆಹ್ವಾನ ಮಾಡ್ತಿದ್ದಾರೆ. ನಾ ಎಷ್ಟು ದಿನ ಕೂಡಬೇಕು? ಇಸ್ಲಿಯೇ ಬಾಪ್ ಸಮಾನ ಬರೋ. ಅದಕ್ಕಾಗಿ ಏನು ಮಾಡಬೇಕು, ನೀವು ಬಾಪ್ ಸಮಾನ ಆದ್ರಷ್ಟೇ ನಾವು ಹೋಗ್ಲಿಕ್ಕಾಗ್ತದೆ. क्या आप विश्व कल्याणकारी बनने से अपने आप को संपन्न नहीं बना सके? विश्व कल्याणकारी आगಕ್ಕೆ ನೀವಿನ್ನೂ संपन्न ಆಗಿಲ್ಲೇನು? बनाया ना? तो जैसे बाप ने हर संकल्प हर कर्म बच्चों के प्रति व विश्व के प्रति आत्माओं के प्रति लगाया, वैसे ही फॉलो फादर करो. ಬಾಬಾ ಏನು ಮಾಡಿದರು, ತಮ್ಮ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಕ್ಕಳಿಗಾಗಿ ಏನು ಮಾಡಿದರು, ಸೇವೆ ಮಾಡಿದ್ರಲ್ಲ. ಪ್ರತಿಯೊಂದು ಸಂಕಲ್ಪ ಯಾರಿಗಾಗಿ ಮಾಡಿದ್ರು ಅವರು? ಅವರು ಆಗ ಸಂಕಲ್ಪ ಮಾಡಿದ್ದಕ್ಕೆ ನಾವಿವತ್ತಿಲ್ಲೇ ಬಂದು ಕೂತ್ಕೊಂಡಿದ್ದೀವಿ. ಹಾಗೇನೆ ನೀವು ಏನು ಮಾಡಬೇಕು, ಇಡೀ ವಿಶ್ವದ ಆತ್ಮಗಳೆಲ್ಲ ಬರಲಿ, ಪರಮಾತ್ಮನ ಜ್ಞಾನ ಕೇಳಿ. ಕಷ್ಟಪಡ್ತಿದ್ದಾರಲ್ಲ ಅವರೆಲ್ಲ, ಈಗ ಅವರು ಸುಖ ಅನುಭವಿಸ್ಲಿ ಅನ್ನೋ ಸಂಕಲ್ಪ ಇರಬೇಕು. ಆ ಸಂಕಲ್ಪಕ್ಕನುಸಾರವಾಗಿಯೇ ನಮ್ಮದು ಕರ್ಮ ಇರಬೇಕು ಅಂತ ಹೇಳ್ತಾರೆ ಬಾಬಾ. अच्छा, ऐसे हर संकल्प हर कर्म विश्व कल्याणार्थ लगाने वाले बाप समान बनने वाले बच्चों प्रति याद प्यार और नमस्ते. ನೋಡ್ರಿ, ಬಾಬಾ ನಮಗೆ ನಮಸ್ತೆ ಹೇಳ್ತಾರೆ. ನಾವು ಕೂಡ ಬಾಬಾಕೋ ನಮಸ್ತೆ ನಮಸ್ತೆ ನಮಸ್ತೆ. अच्छा, ಓಂ ಶಾಂತಿ.